ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಪಾಠ 5 ಚಿಗುರು ಇದರ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ಬರೆಯೋಣ. ಒಂದು ವಾಕ್ಯದಲ್ಲಿ ಉತ್ತರಿಸು. ಶಾಲಾ ಪತ್ರಿಕೆಯ ಹೆಸರೇನು? ಶಾಲಾ ಪತ್ರಿಕೆಯ ಹೆಸರು ಚಿಗುರು. ಪ್ರಶ್ನೆ 2, ನಮ್ಮ ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ದಸರಾ. ಪ್ರಶ್ನೆ 3, ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ಪ್ರಶ್ನೆ 4, ವಿವೇಕಾನಂದರ ಬಾಲ್ಯದ ಹೆಸರೇನು? ಉತ್ತರ, ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಪ್ರಶ್ನೆ 5, ಜೋಗ ಜಲಪಾತ ಎಲ್ಲಿದೆ? ಉತ್ತರ, ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಪ್ರಶ್ನೆ 6, ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು? ಉತ್ತರ, ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ. ಪ್ರಶ್ನೆ 7, ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರೆಹ ಯಾವುದು? ಉತ್ತರ, ಸ್ವಾಮಿ ವಿವೇಕಾನಂದ ಚಿಗುರು ಪತ್ರಿಕೆಯ ಈ ಬರಹ ನನಗೆ ಇಷ್ಟವಾಗಿದೆ. ಹೊಂದಿಸಿ ಬರೆ. ಇಲ್ಲಿ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ, ಇಲ್ಲಿ ಲೇಖನದ ಹೆಸರು ಕೊಟ್ಟಿದ್ದಾರೆ. ಒಂದನೆಯದು ಮಾಲ. ಇದನ್ನು ನಾವು ಇಲ್ಲಿ ನಿಮಗಿದು ತಿಳಿದಿರಲಿ, ಇಲ್ಲಿಗೆ ನಾವು ಈ ಲೇಖನಕ್ಕೆ ಗೆರೆಯನ್ನು ಎಳೆಯೋಣ. ಥಾಮಸ್. ಈ ಲೇಖಕರು ಬರೆದಿರುವ ಲೇಖನದ ಹೆಸರು ನಾಡಹಬ್ಬ. ನೆಕ್ಸ್ಟ್ ಬೇಗಂ. ಇವರು ಬರೆದಿರುವಂತಹ ಲೇಖನದ ಹೆಸರು ಗಾದೆ. ನೆಕ್ಸ್ಟ್ ವಿನಾಯಕ. ಲೇಖನದ ಹೆಸರು ಸ್ವಾಮಿ ವಿವೇಕಾನಂದ. ಇದನ್ನು ನಾವು ಇಲ್ಲಿ ಇವುಗಳ ಉತ್ತರವನ್ನು ಇಲ್ಲಿ ನಾವು ಬರೆಯೋಣ. ಅಂದರೆ ಮಾಲ ನಿಮಗಿದು ತಿಳಿದಿರಲಿ, ಇಲ್ಲಿ ನಾವು ನಿಮಗಿದು ತಿಳಿದಿರಲಿ ಬರೆಯೋಣ. ಥಾಮಸ್ ನಾಡಹಬ್ಬ, ಇಲ್ಲಿ ನಾವು ನಾಡಹಬ್ಬ ಅಂತ ಬರೆಯೋಣ. ಬೇಗಂ ಗಾದೆ. ವಿನಾಯಕ ಸ್ವಾಮಿ ವಿವೇಕಾನಂದ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಈ ಹೇಳಿಕೆಗಳಲ್ಲಿ ಸರಿಯಾದುದಕ್ಕೆ ಸರಿ ಗುರುತನ್ನು, ತಪ್ಪಾಗಿದ್ದರೆ ತಪ್ಪು ಗುರುತನ್ನು ಹಾಕು. ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಇದು ಸರಿ. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಸರಿ. ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು. ತಪ್ಪು. ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಸರಿ. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ತಪ್ಪು. ಅಕ್ಷರ ಹಾಗೂ ಸಾಲುಗಳನ್ನು ಓರೆಯಾಗಿರಬಾರದು. ಸರಿ. ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ. ನಾಡ ನಮ್ಮ ಹಬ್ಬ ದಸರಾ. ನಮ್ಮ ನಾಡ ಹಬ್ಬ ದಸರಾ. ಮಾತು ಜಗಳವಿಲ್ಲ ಬಲ್ಲವನಿಗೆ.
ಮಾತು ಬಲ್ಲವನಿಗೆ ಜಗಳವಿಲ್ಲ. ರಾಜ್ಯ ನಮ್ಮ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ಹಣ್ಣುಗಳ ಮಾವು ರಾಜ. ಹಣ್ಣುಗಳ ರಾಜ ಮಾವು. ಈ ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ನಿನ್ನ ಹೆಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಹೆಸರುಗಳನ್ನು ಬರೆಯಬೇಕು. ನಾ ಇಲ್ಲಿ ಹಾಗೆಯೇ ರಾಹುಲ್ ಅಂತ ಬರೆಯುತ್ತೇನೆ. ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ಶಿಕ್ಷಣ. ಇಲ್ಲಿ ರವಿ ಅಂತ ಬರೆಯುತ್ತೇನೆ. ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಯಾರ ಬರೆಹ ಚೆನ್ನಾಗಿದೆ? ಇಲ್ಲಿ ನಾವು ರವಿಯ ಬರೆಹ ಚೆನ್ನಾಗಿದೆ ಅಂತ ಬರೆಯೋಣ. ಬರೆಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು. ರವಿಯು ಸರಿಯಾಗಿ ಲೇಖನ ಚಿಹ್ನೆಗಳಾದ ಅಲ್ಪವಿರಾಮ, ದೀರ್ಘಾಕ್ಷರ ಮುಂತಾದವುಗಳನ್ನು ಸರಿಯಾಗಿ ಬಳಸಿದ್ದಾನೆ. ಬರೆಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು. ರಾಹುಲನು ಸರಿಯಾಗಿ ಲೇಖನ ಚಿಹ್ನೆಗಳು ಮತ್ತು ದೀರ್ಘಾಕ್ಷರ ಒತ್ತುಗಳನ್ನು ಕೊಟ್ಟಿರುವುದಿಲ್ಲ. ಈ ವಾಕ್ಯಗಳನ್ನು ನಕಲು ಮಾಡು. ಕೋಗಿಲೆಯ ಗಾನ ಇಂಪು. ಈ 3 ಸಾಲಿನಲ್ಲಿ ನೀವು ಇದನ್ನು ನೋಡಿ ಹೇಗಿದೆ ಹಾಗೆ ಇಲ್ಲಿ ಬರೆಯಬೇಕು. ಮಾಡಿದ್ದುಣ್ಣೋ ಮಹಾರಾಯ. ಇದನ್ನು ಕೂಡ ನೀವು ಇಲ್ಲಿ ನಕಲಿಯನ್ನು ಮಾಡಬೇಕು. ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ. ವಿದ್ಯಾರ್ಥಿಗಳು ತಮ್ಮ ತಮ್ಮ ಹೆಸರನ್ನು ಈ ಕಮಾನಿನಲ್ಲಿ ಬರೆಯಬೇಕು. ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ 3 ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರೆಹದಲ್ಲಿ ಬರೆ. ನೀವೇ ಕೂಡ ಇದನ್ನು ಬರೆಯಬೇಕು. ನೆಕ್ಸ್ಟ್ ಭಾಷಾಭ್ಯಾಸ. ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. ಮಾದರಿ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. ಇಲ್ಲಿ ನೆಕ್ಸ್ಟ್ ಹುಡುಗನು ಗಿಡಕ್ಕೆ ನೀರನ್ನು ಹಾಕುತ್ತಿರುವನು. ಹುಡುಗನು ಹಲ್ಲುಗಳನ್ನು ಉಜ್ಜುವನು. ಜನರು ಬಸ್ಸನ್ನು ಹತ್ತುತ್ತಿರುವರು. ಹುಡುಗಿಯು ಹಗ್ಗದಾಟ
ಆಡುತ್ತಿರುವಳು. ಮೊಲವು ಆಹಾರವನ್ನು ತಿನ್ನುತ್ತಿರುವುದು. ನೆಕ್ಸ್ಟ್, ಆ ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು. ಮಾಡಿದ್ದುಣ್ಣು ಮಹಾರಾಯ. ಇದನ್ನು ನಾವು ಮಹಾರಾಯ ಅಂತ ಇಲ್ಲಿ ಬರೆಯೋಣ. ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ. ಶಕ್ತಿಗಿಂತ ಯುಕ್ತಿ ಮೇಲು. ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ. ಕುತೂಹಲ, ಕುತೂಹಲ. ಜಾಲಪಾತ, ಜಲಪಾತ. ಶಿಕ್ಷಕ, ಶಿಕ್ಷಕ. ನೀಡುಗಟ್ಟು, ನುಡಿಗಟ್ಟು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.